ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 46ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ಯೋಗಿ ಭವಾರ್ಜುನ. ತಪಸ್ವಿಗಳು, ಜ್ಞಾನಿಗಳು ಮತ್ತು ಕರ್ಮಿಗಳಿಗಿಂತಲೂ ಯೋಗಿಯಾಗಿರುವಂಥವನು ಶ್ರೇಷ್ಠನೆಂಬುವುದು ನನ್ನ ಅಭಿಪ್ರಾಯ. ಆದ ಕಾರಣ ಅರ್ಜುನ, ನೀನು ಯೋಗಿಯಾಗು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸುವ ಮೂಲಕ ಇಡೀ ಪ್ರಪಂಚದ ಎಲ್ಲ ಮಾನವ ಜೀವಿಗಳಿಗೂ ಕೂಡ ಯೋಗಿಯಾಗಬೇಕು ಎನ್ನುವಂತಹ ಸಂದೇಶವನ್ನ ಕೃಷ್ಣ ಕೊಡ್ತಾ ಇದ್ದಾನೆ. ಇದನ್ನ ವಿವರಣಾತ್ಮಕವಾಗಿ ನಾವು ಅರಿಬೇಕು ಅಂತಂದ್ರೆ, ಬರೀ ತಪಸ್ಸು ಮಾಡುವವರನ್ನೆಲ್ಲ ಶ್ರೇಷ್ಠರು ಅಂತ ಹೇಳೋದಕ್ಕೆ ಆಗೋದಿಲ್ಲ. ರಾವಣ, ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇವರೆಲ್ಲರೂ ಕೂಡ ಅಸುರರು. ಅಸುರರಿದ್ದಾಗಿಯೂ ಕೂಡ ಅವರೆಲ್ಲರೂ ಉಗ್ರವಾದ ತಪಸ್ಸನ್ನ ಮಾಡಿದ್ದಾರೆ. ದೇವರು ಪ್ರತ್ಯಕ್ಷನಾದಾಗ ಅವನನ್ನ ಬೇಡಿದ್ದು ಏನನ್ನ ಇವರೆಲ್ಲ? ಹಾಗಾಗಿ ತಪಸ್ಸು ಮಾಡಿದ ತಕ್ಷಣ ಅವರೆಲ್ಲ ಶ್ರೇಷ್ಠರು ಅಂತೇಳಿ ಹೇಳಲಿಕ್ಕಾಗಲ್ಲ. ಯಾವಾಗಲೂ ಕೂಡ ನಾವು ತಪಸ್ಸು ಮಾಡಿದಾಗ ಲೋಕದ ಅಭಿವೃದ್ಧಿಯ ಒಂದು ವರವನ್ನ ಕೇಳಬೇಕು. ಆದರೆ ರಾವಣನಾಗ್ಲಿ, ಹಿರಣ್ಯಾಕ್ಷ ಆಗಲಿ, ಹಿರಣ್ಯಕಶಿಪು ಆಗಲಿ, ಅವರೆಲ್ಲ ಏನು ವರ ಕೇಳಿದ್ರು ತಪಸ್ಸು ಮಾಡಿ? ನನಗೆ ಯಾವುದರಿಂದಲೂ ಕೂಡ ಸಾವು ಬೇಡ, ನನಗೆ ಯಾವ ಜೀವಿಗಳಿಂದ ಯಾವ ವಸ್ತುಗಳಿಂದಲೂ ಸಾವು ಬೇಡ ಎಂಬ ವರವನ್ನ ಪಡೆದು ಲೋಕಕಂಟಕರಾದ್ರು. ದೇಹವನ್ನ ದಂಡಿಸಿ ಮಾಡುವಂತಹ ತಪಸ್ಸೇ ಮುಖ್ಯವಲ್ಲ, ಯಾತಕ್ಕಾಗಿ ಒಬ್ಬ ತಪಸ್ಸು ಮಾಡ್ತಾನೆ ಅನ್ನುವಂಥದ್ದು ಮುಖ್ಯ. ಇಂತಹ ತಪಸ್ವಿಗಳಿಗಿಂತ ಧ್ಯಾನ ಯೋಗಿಯಾಗಿರುವಂಥವನು ಮೇಲು. ಯೋಗಿ ಜ್ಞಾನಿಗಳಿಗಿಂತ ಮೇಲು ಎನ್ನುತ್ತಿದ್ದಾನೆ ಶ್ರೀಕೃಷ್ಣ. ಗೀತೆಯಲ್ಲಿ ಶ್ರೀಕೃಷ್ಣ ಜ್ಞಾನಕ್ಕೂ ವಿಜ್ಞಾನಕ್ಕೂ ದೊಡ್ಡದೊಂದು ವ್ಯತ್ಯಾಸವನ್ನ ಇಲ್ಲಿ ಕೊಡ್ತಾನೆ. ಜ್ಞಾನ ಮತ್ತು ವಿಜ್ಞಾನ ಎರಡು ಬೇರೆ ಬೇರೆ ಅಪ್ಪ. ಜ್ಞಾನ ಅಂತಂದ್ರೆ ಪಾಂಡಿತ್ಯ. ಅವನು ಹಲವು ಶಾಸ್ತ್ರಾದಿಗಳನ್ನ ಓದಿ ವಿಷಯ ಸಂಗ್ರಹ ಮಾಡಿದ್ದಾನೆ. ಯಾವುದು ಸರಿ, ಯಾವುದು ತಪ್ಪು ಎಂಬುದನ್ನ ಅರಿತಿದ್ದಾನೆ. ಆದರೆ ಅದಿನ್ನೂ ಕೂಡ ಅನುಷ್ಠಾನದ ಒಳಗೆ ಇಳಿದಿಲ್ಲ. ಜೀವನದ ಪರೀಕ್ಷಾ ಸಮಯದಲ್ಲಿ ನೆರವಾಗತಕ್ಕಂತಹ ವಿದ್ಯೆ ಅಲ್ಲ ಅದು. ಎಲ್ಲ ಚೆನ್ನಾಗಿರುವಾಗ ಈ ಮನುಷ್ಯ ವೇದಾಂತಿ, ಜ್ಞಾನಿ, ಬೇಕಾದ್ರೆ ಇನ್ನೊಬ್ಬರಿಗೆ ಬುದ್ಧಿ ಹೇಳ್ತಾನೆ. ಆದರೆ ಪ್ರಲೋಭನೆ ಇವನನ್ನೇ ಆವರಿಸಿದರೆ ಇವನು ಅದಕ್ಕೆ ತುತ್ತಾಗುತ್ತಾನೆ. ಏನನ್ನು ಹೇಳ್ತಾನೋ ಅದನ್ನ ಅನುಭವಿಸಿಲ್ಲ. ಅದು ಬರೀ ಜ್ಞಾನ. ಹಾಗಾಗಿಯೇ ಶ್ರೀರಾಮಕೃಷ್ಣರು ಒಂದು ನಿದರ್ಶನವನ್ನ ಕೊಡ್ತಾರೆ. ಒಂದು ಮನೆಯಲ್ಲಿ ಸಾಕುತ್ತಿದ್ದಂತಹ ಒಂದು ಅರಗಿಣಿಗೆ ರಾಧಾಕೃಷ್ಣ ಎನ್ನುವುದನ್ನ ಕಲಿಸಿದ್ರು. ಅದು ಯಾರು ಪಂಜರದ ಹತ್ತಿರ ಬಂದು ನಿಂತುಕೊಂಡ್ರು ಕೂಡ ರಾಧೇ ಕೃಷ್ಣ ರಾಧೇ ಕೃಷ್ಣ ಅಂತ ಹೇಳ್ತಾ ಇತ್ತು. ಆದ್ರೆ ಬೆಕ್ಕು ಬಂದು ಅದನ್ನ ಹಿಡಿದಾಗ ರಾಧೇ ಕೃಷ್ಣ ಅನ್ನುವಂಥದ್ದನ್ನ ಮರೆತು ಹೋಗಿ ಅದರ ಕೀರಲು ಧ್ವನಿಯೊಂದೇ ಅದು ಜ್ಞಾಪಕಕ್ಕೆ ಬಂತು. ಈ ರಾಧೇ ಕೃಷ್ಣ ಎಂಬ ಹೆಸರನ್ನ ಕಷ್ಟ ಕಾಲದಲ್ಲಿ ಮರೆತು ಹೋಗ್ತೇವೆ. ಯಾವಾಗ ಅತ್ಯಂತ ಅವಶ್ಯಕವಾಗಿ ಬೇಕೋ ಆಗ್ಲೇ ಅದು ನಮಗೆ ನೆನಪಿಗೆ ಬರೋದಿಲ್ಲ. ವಿಪತ್ತಿನಿಂದ ಪಾರಾದ ಮೇಲೆ ಅದು ನೆನಪಿಗೆ ಬರುತ್ತೆ. ಇಂತಹ ಅನುಭವದ ಆಳಕ್ಕೆ ಇಳಿಯದ ವಿದ್ಯೆಯನ್ನೇ ಜ್ಞಾನ ಅಂತ ಹೇಳುವಂಥದ್ದು ಕೃಷ್ಣ.
ಈ ಜ್ಞಾನ ಅವನ ಜೀವನದಲ್ಲಿ ವ್ಯಾಪಿಸಿದ್ರೆ, ಅವನಲ್ಲಿ ಓತಪ್ರೋತವಾಗಿದ್ರೆ ಅದು ವಿಜ್ಞಾನ ಆಗುತ್ತೆ. ಆದರೆ ಅಂತಹ ಜ್ಞಾನಿಗಿಂತ ಯೋಗಿಯಾಗಿರುವಂಥವನು ಮೇಲು ಅಂತ ಹೇಳ್ತಿದ್ದಾನೆ ಶ್ರೀಕೃಷ್ಣ. ಯೋಗಿ ತಾನು ತಿಳಿದಿರುವಷ್ಟನ್ನು ಕೂಡ ಅನುಷ್ಠಾನಕ್ಕೆ ತರಲು ಯತ್ನಿಸ್ತಾ ಇದ್ದಾನೆ. ತನ್ನ ಜೀವನದಲ್ಲಿಯೇ ಅದನ್ನು ಪ್ರಯೋಗ ಮಾಡಿ ನೋಡುವಂಥವನೇ ಯೋಗಿ. ಹಾಗಾಗಿ ಯೋಗಿ ಆಗಿರುವಂಥವನು ಕರ್ಮಿಗಳಿಗಿಂತಲೂ ಶ್ರೇಷ್ಠ. ಅಂದರೆ ಕರ್ಮ ಜ್ಞಾನದಲ್ಲಿ ಕೇವಲ ಕೆಲಸ ಕಾರ್ಯಗಳಲ್ಲೇ ತಾನು ಭಕ್ತಿಯನ್ನು, ದೇವರನ್ನ ಕಂಡುಕೊಳ್ತೇನೆ ಅನ್ನುವುದಕ್ಕಿಂತಲೂ ಕೂಡ ಯೋಗಿ ಆಗಿರುವಂಥವನು ಶ್ರೇಷ್ಠ. ಪ್ರಪಂಚದಲ್ಲಿ ಹಲವು ಪ್ರಚಂಡ ಕರ್ಮಿಗಳಿದ್ದಾರೆ. ಬೇಕಾದಷ್ಟು ಕರ್ಮಗಳನ್ನು ಸುಂಟರ ಗಾಳಿಯಂತೆ ಮಾಡ್ತಾ ಇದ್ದಾರೆ. ಅವರಿಲ್ಲದ ಒಂದು ಕ್ಷೇತ್ರವೇ ಇಲ್ಲ. ಎಲ್ಲದರಲ್ಲಿಯೂ ಅವರು ಸೇರಿರ್ತಾರೆ. ಒಂದಕ್ಕೆ ಅಧ್ಯಕ್ಷರಾಗಿರ್ತಾರೆ, ಮತ್ತೊಂದಕ್ಕೆ ಕಾರ್ಯದರ್ಶಿ ಆಗಿರ್ತಾರೆ, ಮತ್ತೊಂದಕ್ಕೆ ಕೋಶಾಧಿಕಾರಿಯಾಗಿರ್ತಾರೆ. ಹೀಗೆ ಹಲವಾರು ಕೆಲಸಗಳನ್ನು ಮಾಡುವುದರ ಮೂಲಕ ಕರ್ಮಿಗಳಾಗಿರ್ತಾರೆ. ಆದರೆ ಇಷ್ಟೊಂದು ಕರ್ಮಗಳಲ್ಲಿ ನಿರತನಾಗಿದ್ದರೂ ಕೂಡ ಅವನು ಈ ಕರ್ಮವನ್ನೆಲ್ಲ ಮತ್ತಾವುದೋ ಒಂದಕ್ಕೆ ಉಪಯೋಗಿಸ್ತಾನೆ. ಇದರಿಂದ ಕೀರ್ತಿಯನ್ನ ಪಡಿತಾನೆ, ಲಾಭವನ್ನ ಗಳಿಸ್ತಾನೆ, ಅಧಿಕಾರವನ್ನು ಕೂಡ ಚಲಾಯಿಸ್ತಾನೆ. ಇವುಗಳಿಗಾಗಿಯೇ ಅವನು ಕರ್ಮವನ್ನ ಉಪಯೋಗಿಸ್ತಾನೆ. ಬರೀ ಒಬ್ಬ ಮಾಡುವ ಕರ್ಮವನ್ನೇ ನಾವು ತೆಗೆದುಕೊಳ್ಬಾರ್ದು. ಒಬ್ಬ ಆ ಕರ್ಮವನ್ನ ಯಾವ ಉದ್ದೇಶದಿಂದ ಮಾಡ್ತಾನೆ ಎಂಬುದನ್ನ ಗಮನಿಸಬೇಕು. ಆದ ಕಾರಣವೇ ಶ್ರೀಕೃಷ್ಣ ಫಲಾಸಕ್ತಿಯಿಂದ ಮಾಡುವ ಕರ್ಮಿಗಳಿಗಿಂತಲೂ ಯೋಗಿಯಾಗಿರೋನು ಶ್ರೇಷ್ಠ ಅಂತ ಇದ್ದಾನೆ. ಆದ ಕಾರಣ ನೀನು ಯೋಗಿಯಾಗುವಂತಲೇ ಅವನು ಹೇಳ್ತಾ ಇರುವಂಥದ್ದು. ಯೋಗಿ ಉತ್ತರಮುಖಿ, ಉತ್ತರ ದಿಕ್ಕಿನ ಕಡೆಗೆ ತಿರುಗುವಂತೆ ದೇವರ ಕಡೆಗೆ ತಿರುಗಿದ್ದಾನೆ. ಇವನು ದೇವರಿಂದ ಏನನ್ನೂ ಕೂಡ ಯಾಚಿಸುವುದಿಲ್ಲ. ದೇವರ ಕಡೆ ಆತ ಯಾಕೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಇದು ಅವನಿಗೆ ಧರ್ಮವಾಗಿದೆ, ಅವನ ಸ್ವಭಾವವೇ ಆಗಿದೆ. ಇದನ್ನ ತಪ್ಪಿಸುವುದಕ್ಕೆ ಯಾರಿಂದಲೂ ಆಗೋದಿಲ್ಲ. ನದಿ ಯಾತಕ್ಕಾಗಿ ಸಾಗರದ ಕಡೆಗೆ ಹರಿದುಕೊಂಡು ಹೋಗಬೇಕು? ಯಾಕೆ ಅಂದ್ರೆ ನದಿಗೆ ಸಾಗರವನ್ನ ಕಂಡರೆ ಆಸೆ. ಅದಕ್ಕಾಗಿಯೇ ಹಗಲು ರಾತ್ರಿ ಆ ನದಿಯು ಸಾಗುತ್ತಾ ಇರುತ್ತದೆ ಸಾಗರದ ಕಡೆಗೆ. ದಾರಿಯಲ್ಲಿ ಬರುವಂತಹ ಎಲ್ಲ ಆತಂಕಗಳನ್ನ ಭೇದಿಸಿಕೊಂಡು, ಸಾಧ್ಯವಿಲ್ಲದೆ ಇದ್ರೂ ಕೂಡ ಅದನ್ನ ಬಳಸಿಕೊಂಡು ಅಂತೂ ಸಾಗರವನ್ನ ಸೇರಿದಾಗಲೇ ಒಂದು ನದಿಗೆ ತೃಪ್ತಿ. ಅದಕ್ಕೆ ಸಾಗರವನ್ನ ಸೇರಿದಲ್ಲದೆ ಮತ್ತೇನು ಬೇಕಾಗಿಲ್ಲ. ಅದರಂತೆಯೇ ಯೋಗಿ ದೇವರಿಂದ ಅವನು ಏನೂ ಕೂಡ ಪ್ರತಿಫಲ ಬೇಡೋದಿಲ್ಲ. ಹಾಗಾಗಿ ನಿರಂತರವಾಗಿ ಜ್ಞಾನಿ ಮತ್ತು ಕರ್ಮಿ ಇಲ್ಲೆಲ್ಲರಿಗಿಂತಲೂ ಕೂಡ ಯೋಗಿಯರಾಗಿರುವಂಥವನು ತುಂಬ ಶ್ರೇಷ್ಠ ಅನ್ನುವಂಥ ಮಾತನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹಾಗಾಗಿ ನಾವು ಕರ್ಮಿಗಳಾಗೋದಕ್ಕಿಂತಲೂ, ಭಕ್ತಿ ಪಾರಮ್ಯತೆಯನ್ನು ಮೆರೆಯೋದಕ್ಕಿಂತಲೂ ಹೆಚ್ಚು ಹೆಚ್ಚು ಯೋಗಿಗಳಾದರೆ ನಮಗೆ ಹೆಚ್ಚು ದೇವರ ಹತ್ತಿರಕ್ಕೆ ಹೋಗಲಿಕ್ಕೆ ಸಾಧ್ಯ. ಆ ಮೂಲಕ ನೀನೂ ಯೋಗಿಯಾಗು ಅಂತ ಹೇಳಿ ಅರ್ಜುನನ ಮೂಲಕ ನಮ್ಮೆಲ್ಲರಿಗೂ ಕೂಡ ಕೃಷ್ಣ ಸಂದೇಶವನ್ನೇ ಕೊಡ್ತಾ ಇದ್ದಾನೆ. ಇದಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಅವರಿವರ ಹೆಗಲೇರಿ ಬೆಳೆದವರೇ ನಾವೆಲ್ಲ, ಅವರಿವರ ಹೆಗಲೇರಿ ಬೆಳೆದವರೇ ನಾವೆಲ್ಲ, ನನ್ನದೆನ್ನುವುದೇನು ವಿಶ್ವಚರಿತೆಯಲಿ, ಅಹಮಿಕೆಯ ಈ ಏಣಿ ಮುರಿದಾಗ ನಿಶ್ಚಿಂತೆ, ಅಹಮಿಕೆಯ ಈ ಏಣಿ ಮುರಿದಾಗ ನಿಶ್ಚಿಂತೆ, ಪರಿಮಿತಿಯ ಮತಿ ನಮದು ಮುದ್ದು ರಾಮ, ಪರಿಮಿತಿಯ ಮತಿ ನಮದು ಮುದ್ದು ರಾಮ. ಹಾಗಾಗಿ ನಾವೆಲ್ಲರೂ ಕೂಡ ಬದುಕಿನಲ್ಲಿ ಅವರಿವರ ಸಾಂಗತ್ಯದಿಂದಲೇ, ಅವರಿವರ ಸಹಾಯಾರ್ಥದಿಂದಲೇ ಬೆಳೆದಿರುವಂಥವ್ರು. ಈ ವಿಶ್ವಚರಿತೆಯಲ್ಲಿ ನನ್ನದೆನ್ನುವಂಥದ್ದು ಏನೂ ಇಲ್ಲ. ಹಾಗಾಗಿ ಅಹಮಿಕೆಯ ಒಂದು ಏಣಿ ಮುರಿದಾಗಲೇ ನಮಗೆ ಒಂದು ನಿಶ್ಚಿಂತೆ ಸಿಗುವಂಥದ್ದು. ಆಗಲೇ ನಾವು ಯೋಗಿಗಳಾಗುವಂಥದ್ದು. ಹಾಗಾಗಿ ಯೋಗಿ ಆಗುವಂತಹ ಒಂದು ಹಾದಿಯಲ್ಲಿ ಅಹಂ ಎಲ್ಲವನ್ನ ತೊರೆದು ಸದಾಕಾಲ ನಾವು ಪರಿಮಿತಿಯ ಮತಿಯಲ್ಲೇ ಇದ್ದಾಗ ಮಾತ್ರ ಈ ಜೀವನ, ಈ ಬದುಕು ನಮದಾಗತ್ತೆ. ಆ ಮೂಲಕ ನಾವು ದೈವ ಸಾನ್ನಿಧ್ಯಕ್ಕೆ ಹೋಗಲಿಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಸದಾಕಾಲ ಆ ಪರಿಮಿತಿಯ ಮತಿಯನ್ನ ನಾವು ಜಾಗೃತಗೊಳಿಸಿಕೊಳ್ಳುವಂತಹ ಮೂಲಕ ನಾವು ಬದುಕಿನ ಸಾರ್ಥಕತೆಯನ್ನ ಕಂಡುಕೊಳ್ಳಬೇಕು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ.